ಓ ಎಲ್ಲರಿಗೂ ನಮಸ್ಕಾರ. ನಮ್ಮ ಇವತ್ತಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಒಂದು ಕ್ಷಣ ಯೋಚನೆ ಮಾಡಿ. ನಿಮ್ಮ ಕಣ್ಣೆದುರಲ್ಲೇ ಹುಟ್ಟಿ ಬೆಳೆದ ನೀವು ದಿನಾ ನೋಡೋ ನಿಮ್ಮದೇ ಊರಿನ ವ್ಯಕ್ತಿಯೊಬ್ಬರು ಇದ್ದಕ್ಕಿದ್ದಂತೆ ಗುಂಪಿನ ಮಧ್ಯೆ ನಿಂತು ನಾನು ಆಕಾಶದಿಂದ ಇಳಿದು ಬಂದಿರೋ ಜೀವದಾಯಕ ರೊಟ್ಟಿ ಅಂತ ಘೋಷಿಸಿದರೆ ಹೇಗಿರುತ್ತೆ? ಖಂಡಿತವಾಗಿಯೂ ಅದೊಂದು ದೊಡ್ಡ ಆಘಾತನೇ ಆಗಿರುತ್ತೆ. ಜನರಿಗೆ ಒಂಥರ ಶಾಕ್ ಆಗುತ್ತೆ. ಹೌದಲ್ವಾ? ಒಮ್ಮೆ ಆ ಗೊಂದಲವನ್ನ ಕಲ್ಪಿಸ್ಕೊಳ್ಳಿ. ಯೋಹಾನನ ಸುವಾರ್ತೆಯ 6ನೇ ಅಧ್ಯಾಯದ 35-40 ವಾಕ್ಯಗಳಲ್ಲಿ ನಡೆಯುವುದು ಎಕ್ಸಾಕ್ಟ್ಲಿ ಇದೇ ಘಟನೆ. ನಿಜ. ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ನಾವು ಇವತ್ತು ತಗೊಂಡಿರೋ ವಿಷಯ ಕೇವಲ ಒಂದು ಧಾರ್ಮಿಕ ಉಪದೇಶ ಅಲ್ಲ. ಪ್ರಥಮ ಶತಮಾನದ ಯಹೂದಿ ಸಮಾಜದಲ್ಲಿ ದೊಡ್ಡ ಸಂಚಲನ ಮೂಡಿಸಿದ ಪಠ್ಯ ಇದು. ಇದನ್ನ ಬಿಡಿಸಿ ನೋಡೋಣ ಬನ್ನಿ. ಇಲ್ಲಿ ಯೇಸು ಕೇವಲ ತತ್ವಜ್ಞಾನದ ಬಗ್ಗೆ ಮಾತಾಡ್ತಿಲ್ಲ, ಬದಲಿಗೆ ಇಡೀ ಇತಿಹಾಸದ ನಿರೀಕ್ಷೆಗಳನ್ನೇ ಅವರು ಬುಡಮೇಲು ಮಾಡುತ್ತಿದ್ದಾರೆ. ಖಂಡಿತ. ಆದರೆ ಈ ಪಠ್ಯದ ಐತಿಹಾಸಿಕ ಆಳಕ್ಕೆ ಇಳಿಯೋ ಮುನ್ನ ಅಂದ್ರೆ ಇದರ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹೌದು, ಆ ಹಿನ್ನೆಲೆ ಏನು ಅಂತ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಈ ಭಾಷಣ ನಡೀತಾ ಇರೋದು ಆ ಯೇಸು ಕೇವಲ 5 ರೊಟ್ಟಿಗಳಿಂದ 5,000 ಜನರಿಗೆ ಊಟ ಹಾಕಿದ ಮರುದಿನ. ನೆರೆದಿದ್ದ ಜನರಿಗೆ ಯೇಸುವಿನಿಂದ ಇನ್ನಷ್ಟು ಪವಾಡಗಳು ಬೇಕಿತ್ತು. ಅಂದ್ರೆ ಅವರಿಗೆ ಪ್ರತಿದಿನ ಉಚಿತವಾಗಿ ಹೊಟ್ಟೆ ತುಂಬಿಸೋ ಒಬ್ಬ ನಾಯಕನ ಅವಶ್ಯಕತೆ ಇತ್ತು ಅಲ್ವಾ? ಎಕ್ಸಾಕ್ಟ್ಲಿ. ಒಬ್ಬ ಜಾದೂಗಾರನ ತರಹ. ಆದರೆ ಯೇಸು ಅವರ ಆ ಭೌತಿಕ ನಿರೀಕ್ಷೆಗಳಿಗೆ ತಣ್ಣೀರು ಎರಚ್ತಾರೆ. ನೀವು ನಾಶವಾಗಿ ಹೋಗುವ ಆಹಾರಕ್ಕಾಗಿ ದುಡಿಬೇಡಿ ಅಂತ ಹೇಳ್ತಾ ಚರ್ಚೆಯನ್ನ ಭೌತಿಕ ಹಸಿವಿನಿಂದ ಆಧ್ಯಾತ್ಮಿಕ ನೆಲೆಗೆ ತರ್ತಾರೆ. ಇದು ಆ ಜನರಿಗೆ ಅರಗಿಸಿಕೊಳ್ಳೋಕ್ ಆಗದಂತಹ ಒಂದು ದೊಡ್ಡ ಸಂಘರ್ಷವನ್ನ ಸೃಷ್ಟಿ ಮಾಡುತ್ತೆ. ನಿಮಿಷ, ಇಲ್ಲಿ ನನ್ಗೊಂದು ಪ್ರಶ್ನೆ ಬರ್ತಾದೆ. ಆ ಜನರು ಹಿಂದಿನ ದಿನವಷ್ಟೇ ಯೇಸು ಮಾಡಿದ ಆ ಬೃಹತ್ ಪವಾಡವನ್ನ ಕಣ್ಣಾರೆ ನೋಡಿದ್ರು ಅಲ್ವಾ? ಹೌದು, ನೋಡಿದ್ರು. ಮತ್ತವರು ಆ ಪವಾಡವನ್ನ ನೋಡಿದ ಮೇಲೂ ಯೇಸುವಿನ ಈ ಮಾತುಗಳನ್ನ ಯಾಕೆ ಅಷ್ಟು ಸುಲಭವಾಗಿ ಒಪ್ಕೊಳ್ಳಿಲ್ಲ? ನಾನು ಜೀವದಾಯಕ ರೊಟ್ಟಿ ಅಂದಾಗ ಇವನು ನಮ್ಗೆ ಗೊತ್ತಿರೋ ಜೋಸೆಫ್ನ ಮಗನಲ್ವಾ ಅಂತ ಅವರ ಹಿನ್ನೆಲೆಯನ್ನ ಎಳುತ್ತರ್ತಾರೆ. ತಾನು ಸ್ವರ್ಗದಿಂದ ಇಳಿದು ಬಂದಿದ್ದೀನಿ ಅಂತ ಇವನು ಹೇಳೋದು ಹೇಗೆ ಅಂತ ಗುಣಗಣ್ಕೊಳ್ಳೋಕೆ ಶುರು ಮಾಡ್ತಾರೆ. ನಿಜ. ಕಣ್ಣಾರೇ ಕಂಡ ಪವಾಡಕ್ಕಿಂತ ಆ ತಮ್ಮ ಹಳೆಯ ಪರಿಚಯವೇ ಅವರ ಕಣ್ಣಿಗೆ ದೊಡ್ಡದಾಗಿ ಕಂಡಿತಾ ಅಂತ. ಈ ಪ್ರಶ್ನೆಯೇ ಈ ಪಠ್ಯದ ಮೊದಲ ತಿರುಳು ನೋಡಿ. ಅತಿಯಾದ ಪರಿಚಯ ಅಸಡ್ಡೆಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರಲ್ವಾ, ಹಾಗೆ. ಆದ್ರೆ ಇಲ್ಲಿ ಅದಕ್ಕಿಂತಲೂ ಆಳವಾದ ಒಂದು ಯಹೂದಿಯ ಧಾರ್ಮಿಕ ನಂಬಿಕೆಯ ಪ್ರಶ್ನೆ ಇತ್ತು. ಆ ಕಾಲದ ಯಹೂದಿಯರು ಹೊಸ ಮೋಶೆಯ ಬರುವಿಕೆಗಾಗಿ ಕಾಯ್ತಾ ಇದ್ರು. ಮೋಶೆ ಅಂದ್ರೆ ಆ ಹಳೆಯ ಒಡಂಬಡಿಕೆಯಲ್ಲಿ ಬರ್ತಾರಲ್ಲ ಅವರು? ಹೌದು, ಅವರೇ. ತಮ್ಮ ಪೂರ್ವಜರು ಮರುಭೂಮಿಯಲ್ಲಿ ಅಲೆದಾಡ್ತಾ ಇದ್ದಾಗ ಮೋಶೆಯ ಮೂಲಕ ದೇವರು ಆಕಾಶದಿಂದ ಮನ್ನಾ ಅನ್ನೋ ರೊಟ್ಟಿಯನ್ನ ಉದುರಿಸಿದ್ರು ಅನ್ನೋದು ಅವರ ಇತಿಹಾಸ. ಸರಿ ಸರಿ. ಈಗ ಏಸು ಆ ಮನ್ನಾ ನಾನೇ ಅಂತ ಹೇಳ್ಕೊಳ್ತಾ ಇದ್ದಾರೆ. ಯಹೂದಿಯ ಧರ್ಮಶಾಸ್ತ್ರದ ಪ್ರಕಾರ ಆಕಾಶದಿಂದ ಬರೋ ಮನ್ನಾ ಅನ್ನೋದು ಅತ್ಯಂತ ಪವಿತ್ರವಾದದ್ದು. ಆದರೆ ಯೇಸು ಅವರ ಕಣ್ಣಿಗೆ ಕೇವಲ ಆ ಒಬ್ಬ ಬಡಗಿಯ ಮಗನಾಗಿ ಕಾಣ್ತಾ ಇದ್ರು. ಅಂದ್ರೆ ತಮ್ಮ ಪಕ್ಕದ ಮನೆಯಲ್ಲೇ ಬೆಳೆದ ಸಾಮಾನ್ಯ ಮನುಷ್ಯ ತಾನೇ ಆ ಪವಿತ್ರವಾದ ಸ್ವರ್ಗೀಯ ಆಹಾರ ಅಂತ ಹೇಳಿದಾಗ ಅದು ಅವರ ಧಾರ್ಮಿಕ ಚೌಕಟ್ಟಿಗೆ ಹೊಂದಿಕೊಳ್ಳಲಿಲ್ಲ ಅಂತಾಯ್ತು. ಹೌದು, ಅವರು ಯೇಸುವಿನಿಂದ ಮೋಶೆಯ ಹಾಗೆ ಪ್ರತಿದಿನ ಆಕಾಶದಿಂದ ರೊಟ್ಟಿ ಉದುರಿಸೋ ಪ್ರವಾಡವನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಆದರೆ ಯೇಸು, ನಾನು ನಿಮ್ಗೆ ರೊಟ್ಟಿ ಕೊಡೋದಿಲ್ಲ, ನಾನೇ ಆ ರೊಟ್ಟಿ ಅಂತಿದ್ದಾರೆ. ಇದು ನಿಜಕ್ಕೂ ಅವರ ನಿರೀಕ್ಷೆಗಳಿಗೆ ತೀರಾ ವಿರುದ್ಧವಾದದ್ದು. ಆದ್ರೆ ಇಲ್ಲಿ ನಾವು ಈ ರೊಟ್ಟಿ ಅನ್ನೋ ರೂಪಕವನ್ನ ಸ್ವಲ್ಪ ಬಿಡಿಸಿ ನೋಡ್ಬೇಕು. ಅಂದ್ರೆ ಯೇಸು ತಮ್ಮನ್ನ ತಾವು ನೀರು, ಹಣ್ಣು ಅಥವಾ ಬೇರೆ ಯಾವುದಾದರೂ ವಸ್ತುವಿಗೆ ಹೋಲಿಸ್ಕೊಳ್ಬೋದಿತ್ತು. ರೊಟ್ಟಿಯನ್ನೇ ಯಾಕೆ ಆರಿಸ್ಕೊಂಡ್ರು? ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಇದೆ. ಆ ಕೃಷಿ ಪ್ರಧಾನವಾದ ಪ್ರಥಮ ಶತಮಾನದ ಸಮಾಜದಲ್ಲಿ ರೊಟ್ಟಿ ಅನ್ನೋದು ಕೇವಲ ಊಟ ಆಗಿರ್ಲಿಲ್ಲ, ಅದು ಬದುಕಿನ ಆಧಾರ ಆಗಿತ್ತು ಅಲ್ವಾ? ಎಕ್ಸಾಕ್ಟ್ಲಿ. ಪ್ರಥಮ ಶತಮಾನದ ಆ ಪ್ಯಾಲೆಸ್ಟೈನ್ ಪ್ರದೇಶದಲ್ಲಿ ರೊಟ್ಟಿ ಎಂದರೆ ಅದು ಬದುಕುಳಿಯುವಿಕೆಯ ಸಂಕೇತ. ಅದು ಅತ್ಯಂತ ಮೂಲಭೂತ ಅವಶ್ಯಕತೆ. ಯೇಸು ನಾನೇ ಜೀವದಾಯಕ ರೊಟ್ಟಿ ಅಂದಾಗ ಅವರು ಕೇವಲ ಒಂದು ಉಪಮೆಯನ್ನ ಮಾತ್ರ ಬಳಸ್ತಾ ಇಲ್ಲ. ಮತ್ತೇನು ಹೇಳ್ತಾ ಇದ್ದಾರವರು? ಗ್ರೀಕ್ ಮೂಲಪಾಠದಲ್ಲಿ ಇಲ್ಲಿ ಆ ಎಗೋ ಎಮಿ ಅನ್ನೋ ಪದ ಬಳಕೆಯಿದೆ. ಇದರ ಅರ್ಥ ನಾನೇ ಅಥವಾ ಆಯಂ ಅಂತ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ತನ್ನನ್ನು ತಾನು ಪರಿಚಯಿಸಿಕೊಳ್ಳುವಾಗ ಇದೇ ನಾನೇ ಅನ್ನೋ ಪದವನ್ನ ಬಳಸಿದ್ರು. ಅಂದ್ರೆ ಇದು ನೇರವಾಗಿ ದೈವಿಕತೆಯ ಕ್ಲೇಮ್ ಅಂತಾಯ್ತು. ಖಂಡಿತ. ಯೇಸುವಿನ ಈ ಘೋಷಣೆ ಕೇವಲ ನಾನು ನಿಮಗೆ ಮಾರ್ಗದರ್ಶನ ನೀಡ್ತೀನಿ ಅನ್ನೋ ಅರ್ಥವನ್ನ ಮಾತ್ರ ಕೊಡೋದಿಲ್ಲ.
ತಾವು ಮನುಷ್ಯನ ದೈನಂದಿನ ಮೂಲಭೂತ ಮತ್ತು ಅಂತಿಮ ಅವಶ್ಯಕತೆ ಅನ್ನೋದನ್ನ ಅವರು ಸಾರುತ್ತಿದ್ದಾರೆ. ವಾವ್, ಇದೊಂದು ದಿಟ್ಟತನದ ಮತ್ತೆ ಆ ಕಾಲದ ಧಾರ್ಮಿಕ ಮುಖಂಡರಿಗೆ ಅತ್ಯಂತ ಪ್ರಚೋದನಕಾರಿಯಾದ ಹೇಳಿಕೆ ಅಂತಲೇ ಹೇಳ್ಬೋದು. ಹೌದು ಈ ವಾಕ್ಯಗಳನ್ನ ಮುಂದುವರಿಸ್ತಾ ಯೇಸು ಒಂದು ಆಶ್ವಾಸನೆಯನ್ನ ಕೊಡ್ತಾರೆ. ಹೌದು, ಆ 35ನೇ ವಾಕ್ಯದಲ್ಲಿ ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವಾಗುವುದಿಲ್ಲ, ನನ್ನಲ್ಲಿ ವಿಶ್ವಾಸವಿಡುವವನಿಗೆ ಎಂದಿಗೂ ದಾಹವಾಗುವುದಿಲ್ಲ ಅಂತ. ಮೇಲ್ನೋಟಕ್ಕೆ ಇದು ಬಹಳ ಕಾವ್ಯಾತ್ಮಕವಾಗಿ ಕಾಣುತ್ತೆ. ಹೌದು. ಆದ್ರೆ ಇದನ್ನ ಪ್ರಾಯೋಗಿಕವಾಗಿ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅಂದ್ರೆ ನೀವು ಕೇಳ್ತಿರೋದು, ಮನುಷ್ಯರು ಬದುಕಿರುವವರೆಗೂ ಏನಾದ್ರೂ ಒಂದನ್ನ ಸಾಧಿಸ್ಬೇಕು, ಪಡಿಬೇಕು ಅನ್ನೋ ಹಂಬಲ, ಹಸಿವು ಇದ್ದೇ ಇರುತ್ತೆ ಅಲ್ವಾ? ಹೌದು. ಹಾಗಾದ್ರೆ ಇಲ್ಲಿ ಎಂದಿಗೂ ಹಸಿವಾಗುವುದಿಲ್ಲ ಅಂದ್ರೆ ಆ ಮಾನವನ ಮೂಲಭೂತ ಪ್ರೇರಣೆಗಳೇ ನಿಂತುಹೋಗುತ್ತೆ ಅಂತನಾ? ಖಂಡಿತ ಇಲ್ಲ. ಇಲ್ಲಿನ ಹಸಿವು ಮತ್ತು ದಾಹ ಭೌತಿಕವಾದದ್ದಲ್ಲ. ಇದು ಮನುಷ್ಯನ ಆತ್ಮದ ಅಸ್ತಿತ್ವಕ್ಕೆ ಸಂಬಂಧಿಸಿದ ಖಾಲಿತನದ ಬಗ್ಗೆ ಮಾತಾಡ್ತಾ ಇರೋದು. ಆತ್ಮದ ಖಾಲಿತನ ಸ್ವಲ್ಪ ವಿವರಿಸ್ತೀರಾ? ಅಂದ್ರೆ ನೋಡಿ, ಮನುಷ್ಯ ಸದಾ ತನ್ನ ಅಸ್ತಿತ್ವದ ಅರ್ಥವನ್ನ ಹುಡುಕುತ್ತಲಿರ್ತಾನೆ. ಅಧಿಕಾರ, ಸಂಪತ್ತು, ಸಂಬಂಧಗಳು, ಕೀರ್ತಿ ಇವುಗಳ ಮೂಲಕ ಆ ಶೂನ್ಯತೆಯನ್ನ ತುಂಬಿಕೊಳ್ಳಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಇವೆಲ್ಲವೂ ಕೇವಲ ತಾತ್ಕಾಲಿಕ. ನಿಜ, ಇವತ್ತಿನ ನಮ್ಮ ಜೀವನದಲ್ಲೂ ನಾವು ಅದನ್ನೇ ಮಾಡ್ತಾ ಇರ್ತೀವಿ. ಏನೋ ಒಂದು ಕೊಂಡುಕೊಂಡ್ರೆ ಅಥವಾ ಸಾಧಿಸಿದ್ರೆ ತೃಪ್ತಿ ಸಿಗುತ್ತೆ ಅಂತ ಅಂದ್ಕೊಳ್ತೀವಿ, ಆದ್ರೆ ಅದು ಸಿಗಲ್ಲ. ಅದೇ ಯೇಸು ಇಲ್ಲಿ ಹೇಳ್ತಾ ಇರೋದು, ಮನುಷ್ಯನ ಆಂತರಿಕ ಶೂನ್ಯತೆಯನ್ನ ಸಂಪೂರ್ಣವಾಗಿ ತುಂಬಬಲ್ಲ ಏಕೈಕ ಮೂಲ ತಾನು ಅನ್ನೋದನ್ನ. ಒಮ್ಮೆ ಆ ದೈವಿಕ ಸಂಪರ್ಕ ಉಂಟಾದಾಗ ಜಗತ್ತಿನ ವಸ್ತುಗಳಿಂದ ತೃಪ್ತಿಯನ್ನ ಹುಡುಕೋ ಹತಾಶೆ ಕೊನೆಗೊಳ್ಳುತ್ತೆ. ಇದನ್ನೇ ಅವರು ಹಸಿವು ಮತ್ತು ದಾಹದ ಅಂತ್ಯ ಅಂತ ಕರಿತಿರೋದು. ಓಕೆ, ಇದು ನನಗೆ ಅರ್ಥ ಆಗ್ತಿದೆ. ಆದ್ರೆ ಮುಂದಿನ ವಾಕ್ಯ ಅಂದ್ರೆ 37ನೇ ವಾಕ್ಯದಲ್ಲಿ ಈ ಪಠ್ಯ ನಮ್ಗೆ ಅನಿರೀಕ್ಷಿತವಾದ ಆ ಒಂದು ಧರ್ಮಶಾಸ್ತ್ರೀಯ ಸಂಘರ್ಷವನ್ನ ಪರಿಚಯಿಸುತ್ತೆ. ಹೌದು, ಆ ವಾಕ್ಯ ಬಹಳ ಸಂಕೀರ್ಣವಾದದ್ದು. ಪಿತನು ನನಗೆ ಕೊಡುವವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ಎಂದಿಗೂ ಹೊರಹಾಕುವುದಿಲ್ಲ ಅಂತ ಇದೆ. ಇಲ್ಲಿ ನನಗೆ 2 ವಿರುದ್ಧ ದಿಕ್ಕಿನ ವಿಚಾರಗಳು ಒಟ್ಟಿಗೆ ಇರೋ ಹಾಗೆ ಕಾಣಿಸ್ತಾ ಇದೆ. ಹೇಗೆ ಅಂತ ಹೇಳ್ತೀರಾ? ಒಂದು ಕಡೆ ಪಿತನು ನನಗೆ ಕೊಡುವವರೆಲ್ಲರೂ ಅನ್ನೋ ಮಾತಿದೆ. ಇದು ದೈವಿಕ ಆಯ್ಕೆ ಅಥವಾ ಆ ಪೂರ್ವ ನಿರ್ಧಾರವನ್ನ ಸೂಚಿಸುವಂತಿದೆ. ಅಂದ್ರೆ ಯಾರು ಯೇಸುವಿನ ಬಳಿ ಬರ್ತಾರೆ ಅನ್ನೋದನ್ನ ದೇವರು ಮೊದಲೇ ನಿರ್ಧರಿಸಿದ್ದಾರಾ? ಇನ್ನೊಂದು ಕಡೆ ನನ್ನ ಬಳಿಗೆ ಬರುವವನನ್ನು ಅಂತ ಹೇಳುವ ಮೂಲಕ ಮನುಷ್ಯನ ಸ್ವತಂತ್ರ ಇಚ್ಛೆಯ ಬಗ್ಗೆನೂ ಮಾತಾಡ್ತಿದ್ದಾರೆ. ಇವೆರಡನ್ನು ಒಟ್ಟಿಗೆ ಸೇರ್ಸೋದು ಹೇಗೆ? ನೀವು ಈ ಪಠ್ಯದ ಅತ್ಯಂತ ಪ್ರಮುಖವಾದ ಮತ್ತೆ ಶತಮಾನಗಳಿಂದ ವಿದ್ವಾಂಸರನ್ನ ಕಾಡುತ್ತಿರೋ ಸಂಘರ್ಷದ ಮೇಲೆ ಬೆರಳಿಟ್ಟಿದ್ದೀರಿ. ಇದು ದೈವಿಕ ಸಾರ್ವಭೌಮತೆ ಮತ್ತೆ ಮಾನವನ ಹೊಣೆಗಾರಿಕೆಯ ನಡುವಿನ ತಾಕಲಾಟ. ಯೇಸು ಈ 2 ವಿಚಾರಗಳನ್ನ ಯಾವುದೇ ಕ್ಷಮೆಯಾಚನೆ ಇಲ್ಲದೆ ಅತ್ಯಂತ ಸಹಜವಾಗಿ ಒಂದೇ ವಾಕ್ಯದಲ್ಲಿ ಬೆಸೆದಿದ್ದಾರೆ. ಮೊದಲ ಭಾಗವು ವಿಶ್ವಾಸ ಅನ್ನೋದು ಕೇವಲ ಮನುಷ್ಯನ ಬುದ್ಧಿ ಅಥವಾ ತಾರ್ಕಿಕ ಸಾಮರ್ಥ್ಯದಿಂದ ಹುಟ್ಟೋದಲ್ಲ, ಅದು ದೈವಿಕ ಪ್ರೇರಣೆಯಿಂದ, ಪಿತನಾದ ದೇವರ ಅನುಗ್ರಹದಿಂದ ಬರೋದು ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ಅಂದ್ರೆ ಆ ಗುಂಪಿನಲ್ಲಿದ್ದ ಜನರು ಪವಾಡಗಳನ್ನ ಕಣ್ಣಾರೆ ನೋಡಿದ್ರೂ ನಂಬಿಲ್ಲ, ಯಾಕಂದ್ರೆ ಆ ದೈವಿಕ ಪ್ರೇರಣೆ ಅವರಿಗಿನ್ನೂ ಆಗಿರ್ಲಿಲ್ಲ ಅಂತನಾ? ಎಕ್ಸಾಕ್ಟ್ಲಿ. ಆ ಅಂತರಂಗದ ಕಣ್ಣು ತೆರೆಯುವ ಪ್ರಕ್ರಿಯೆ ಅವರಲ್ಲಿ ಆಡಿರಲಿಲ್ಲ. ಹಾಗಾದ್ರೆ ನಾವು ನಮ್ಮ ಸ್ವಂತ ಪ್ರಯತ್ನದಿಂದ, ಕೇವಲ ನಮ್ಮ ತರ್ಕದಿಂದ ಮಾತ್ರ ವಿಶ್ವಾಸವನ್ನ ಪಡೆಯೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದೀರಾ? ಮನುಷ್ಯನಿಗೆ ಆಯ್ಕೆಯ ಸ್ವಾತಂತ್ರ್ಯವೇ ಇಲ್ವಾ ಹಾಗಿದ್ರೆ? ಇದು ಬಹಳ ಸೂಕ್ಷ್ಮವಾದ ವಿಚಾರ. ಎಲ್ಲವೂ ಮೊದಲೇ ನಿರ್ಧಾರ ಆಗಿದ್ರೆ ನನ್ನ ಬಳಿಗೆ ಬರುವವನನು ಅನ್ನೋ ಆಮಂತ್ರಣೆಗೆ ಅರ್ಥನೇ ಇಲ್ವಾ? ಇದು ಮನುಷ್ಯನ ಪ್ರಯತ್ನವನ್ನ ಅಣಕಿಸಿದ ಹಾಗೆ ಆಗಲ್ವಾ? ಇಲ್ಲ, ಇಲ್ಲಿಯೇ ಈ ಪಠ್ಯದ ಸೌಂದರ್ಯ ಅಡಗಿರೋದು. 2ನೇ ಭಾಗ ಮಾನವನ ಕ್ರಿಯೆಯನ್ನೇ ಒತ್ತಿ ಹೇಳುತ್ತೆ, ನನ್ನ ಬಳಿಗೆ ಬರುವವನು ಅಂತ. ಅಂದ್ರೆ ಮನುಷ್ಯ ತನ್ನ ಸ್ವತಂತ್ರ ಇಚ್ಛೆಯಿಂದಲೇ ಆ ಹೆಜ್ಜೆಯನ್ನ ಇಡಬೇಕು. ದೈವಿಕ ಸಂಕಲ್ಪ ಮನುಷ್ಯನ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳೋದಿಲ್ಲ, ಬದಲಿಗೆ ಅದನ್ನ ಸಶಕ್ತಗೊಳಿಸುತ್ತೆ. ಓಕೆ. ಇದನ್ನ ದೇವತಾಶಾಸ್ತ್ರದಲ್ಲಿ ಕಂಪ್ಯಾಟಿಬಿಲಿಸಂ ಅಂತ ಕರೀತಾರೆ. ದೇವರ 100% ಸಾರ್ವಭೌಮತ್ವೇ ಮತ್ತೆ ಮನುಷ್ಯನ 100% ಹೊಣೆಗಾರಿಕೆ ಇವೆರಡೂ ಇಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇವೆ. ಅಂದ್ರೆ ನಾನು ನನ್ನ ಸ್ವಂತ ಇಚ್ಛೆಯಿಂದಲೇ ಬಂದೆ ಅಂತ ನನಗನಿಸಿದ್ರೂ ಅದರ ಹಿಂದಿನ ಪ್ರೇರಣೆ ದೈವಿಕವಾದದ್ದು ಅಂತ. ಹೌದು, ನೀವು ಆತನ ಬಳಿಗೆ ಹೋದಾಗ ಅದು ನಿಮ್ಮ ಆಯ್ಕೆ ಅಂತಲೇ ನಿಮಗನಿಸುತ್ತೆ. ಆದರೆ ಅಂತಿಮವಾಗಿ ಆ ಆಯ್ಕೆ ಮಾಡೋಕೆ ಬೇಕಾದ ಪ್ರೇರಣೆ ದೈವಿಕ ಮೂಲದಿಂದಲೇ ಬಂದಿರುತ್ತೆ ಅನ್ನೋದನ್ನ ಪಠ್ಯ ವಿವರಿಸುತ್ತದೆ. ಅದೊಂದು ಅತ್ಯಂತ ಸಂಕೀರ್ಣವಾದ ಆದ್ರೆ ಕುತೂಹಲಕಾರಿ ಸಮತೋಲನ. ಈಗ ಆ ವಾಕ್ಯದ ಕೊನೆಯ ಭಾಗಕ್ಕೆ ಬರೋಣ. ನನ್ನ ಬಳಿಗೆ ಬರುವವನನ್ನು ನಾನು ಎಂದಿಗೂ ಹೊರಹಾಕುವುದಿಲ್ಲ ಅಥವಾ ಎಂದಿಗೂ ತಳ್ಳಿಬಿಡೋದಿಲ್ಲ ಅಂತ. ಇದು ಬಹಳ ಆಳವಾದ ಆಶ್ವಾಸನೆ.
ಇಂದಿನ ಈ ಕ್ಯಾನ್ಸಲ್ ಕಲ್ಚರ್ ಜಗತ್ತಿನಲ್ಲಿ ಅಂದ್ರೆ ಸಣ್ಣ ತಪ್ಪು ಮಾಡಿದ್ರೂ ಮನುಷ್ಯರನ್ನ ಸಮಾಜದಿಂದಲೇ ಹೊರಹಾಕೋ ಈ ಕಾಲದಲ್ಲಿ ಈ ಮಾತು ಬಹಳ ಸಾಂತ್ವನ ನೀಡುವಂತಿದೆ. ಆದ್ರೆ ಗ್ರೀಕ್ ಮೂಲಪಾಠದಲ್ಲಿ ಈ ಭರವಸೆಗೆ ಇನ್ನಷ್ಟು ತೂಕ ಇದೆ ಅಲ್ವಾ? ಇದು ಕೇವಲ ಒಂದು ಮೃದುವಾದ ಆಶ್ವಾಸನೆನಾ ಅಥವಾ ದೃಢವಾದ ಭರವಸೆನಾ? ನೀವು ಗ್ರೀಕ್ ಮೂಲಪಾಠದ ಬಗ್ಗೆ ಪ್ರಸ್ತಾಪ ಮಾಡೋದು ಬಹಳ ಸೂಕ್ತವಾಗಿದೆ. ಮೂಲ ಗ್ರೀಕ್ ಪಠ್ಯದಲ್ಲಿ ಈ ವಾಕ್ಯಕ್ಕೆ ಔ ಮೈ ಅನ್ನೋ ದ್ವಿಗುಣ ನಕಾರಾತ್ಮಕತೆಯನ್ನ ಅಂದ್ರೆ ಡಬಲ್ ನೆಗೆಟಿವ್ ಅನ್ನ ಬಳಸಲಾಗಿದೆ. ಡಬಲ್ ನೆಗೆಟಿವ್ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ಹೀಗೆ ಎರಡು ನಕಾರಾತ್ಮಕ ಪದಗಳನ್ನ ಒಟ್ಟಿಗೆ ಬಳಸಿದಾಗ ಅದು ಭವಿಷ್ಯದಲ್ಲಿ ಆ ಘಟನೆ ನಡೆಯೋ ಸಾಧ್ಯತೆಯನ್ನ ಸಂಪೂರ್ಣವಾಗಿ 100% ತಳ್ಳಿಹಾಕುತ್ತೆ. ಓ, ಅಂದ್ರೆ ಯಾವುದೇ ಚಾನ್ಸ್ ಇಲ್ಲ ಅಂತ. ಹೌದು. ಅಂದ್ರೆ ಯೇಸು ಕೇವಲ ನಾನು ನಿಮ್ಮನ್ನ ಹೊರಹಾಕೋದಿಲ್ಲ ಅಂತ ಹೇಳ್ತಾ ಇಲ್ಲ. ಬದಲಿಗೆ ಯಾವುದೇ ಕಾರಣಕ್ಕೂ ಎಂಥದ್ದೇ ಪರಿಸ್ಥಿತಿಯಲ್ಲೂ ನೀವು ಎಷ್ಟೇ ಅಯೋಗ್ಯರಾಗಿದ್ರೂ ನನ್ನ ಬಳಿ ಬಂದ್ರೆ ನಿಮ್ಮನ್ನ ಹೊರಹಾಕೋ ಪ್ರಶ್ನೆಯೇ ಇಲ್ಲ ಅಂತ ಅತ್ಯಂತ ಬಲವಾದ ಮತ್ತೆ ನಿಶ್ಚಿತವಾದ ಆಶ್ವಾಸನೆಯನ್ನ ನೀಡ್ತಾ ಇದ್ದಾರೆ. ಇದು ಷರತ್ತುಗಳಿಲ್ಲದ ರಕ್ಷಣೆಯ ಭರವಸೆ. ಇದು ನಿಜಕ್ಕೂ ಬೆರಗುಗೊಳಿಸುವಂತಹ ವಿಚಾರ. ಯಾಕಂದ್ರೆ ನಾವು ಬದುಕ್ತಾ ಇರೋ ಈ ವ್ಯವಸ್ಥೆ ಸಂಪೂರ್ಣವಾಗಿ ಅರ್ಹತೆಯ ಮೇಲೆ ನಿಂತಿದೆ. ಕೆಲ್ಸ ಪಡೆಯೋಕೆ, ಗೌರವ ಪಡೆಯೋಕೆ, ಕಡೆಗೆ ಸಂಬಂಧಗಳನ್ನ ಉಳಿಸ್ಕೊಳ್ಳೋಕ್ಕೂ ನಾವು ನಮ್ಮ ಅರ್ಹತೆಯನ್ನ ಸಾಬೀತುಪಡಿಸ್ತಲೇ ಇರಬೇಕು. ನಿಜ. ನಾವು ಸದಾ ನಮ್ಮನ್ನ ನಾವು ಪ್ರೂವ್ ಮಾಡ್ಕೋಬೇಕು. ಒಂಥರ ನಾವು ನಮ್ಮ ರೆಸ್ಯೂಮೇನ ಸದಾ ಬೆಳೆಸ್ತಾ ಅಪ್ಡೇಟ್ ಮಾಡ್ತಾ ಇರಬೇಕಾದ ಅನಿವಾರ್ಯತೆ ಇದೆ. ಆದ್ರೆ ಈ ಪಠ್ಯದ ಪ್ರಕಾರ ದೈವಿಕ ಲೋಕಕ್ಕೆ ಎಂಟ್ರಿ ಪಡೆಯೋಕೆ, ಆ ರಕ್ಷಣೆಯನ್ನ ಹೊಂದೋಕೆ ಯಾವುದೇ ಸಾಧನೆಗಳ ಪಟ್ಟಿ ಬೇಕಿಲ್ಲ. ಖಂಡಿತ ಬೇಕಿಲ್ಲ. ಕೇವಲ ಬರುವುದು ಮಾತ್ರ ನಮ್ಮ ಕೆಲ್ಸ, ಸ್ವೀಕರಿಸೋದು ಅವರ ಕೆಲ್ಸ. ಇದು ಮನುಷ್ಯನ ಹೆಗಲ್ ಮೇಲಿನ ಬಹುದೊಡ್ಡ ಮಾನಸಿಕ ಹೊರೆಯನ್ನ ಇಳಿಸಿದ ಹಾಗೆ ಅನ್ಸತ್ತೆ. ಖಂಡಿತ. ಆದರೆ ಯೇಸು ಈ ಭರವಸೆಯನ್ನ ಸುಮ್ಮನೆ ಗಾಳಿಯಲ್ಲಿ ತೇಲ್ಬಿಡ್ತಾ ಇಲ್ಲ. ಅವರು ಈ ಬೇಷರತ್ ಸ್ವೀಕಾರಕ್ಕೆ ಒಂದು ದೃಢವಾದ ಅಡಿಪಾಯವನ್ನ ಕೊಡ್ತಾರೆ. 38ನೇ ವಾಕ್ಯದಲ್ಲಿ ಅವರು ನಾನು ನನ್ನ ಸ್ವಂತ ಇಚ್ಛೆಯಂತೆ ನಡೆಯಲು ಸ್ವರ್ಗದಿಂದ ಇಳಿದು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ನಡೆಯಲು ಬಂದಿದ್ದೇನೆ ಅಂತಾರೆ. ಅಂದ್ರೆ ಇದು ಯಾವುದೋ ಕ್ಷಣಿಕ ಭಾವನೆ ಅಲ್ಲ ಅಂತ. ಹೌದು. ಈ ರಕ್ಷಣಾ ಕಾರ್ಯ ಯೇಸುವಿನ ಯಾವುದೋ ಕ್ಷಣಿಕ ನಿರ್ಧಾರ ಅಲ್ಲ, ಅಥವಾ ಅವರು ಆ ದಿನದ ಮಟ್ಟಿಗೆ ತೋರಿಸ್ತಾ ಇರೋ ಕರುಣೆಯೂ ಅಲ್ಲ. ಇದು ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿಸಿದ ದೇವರ ಮೂಲ ಯೋಜನೆ. ಓ, ದೇವರ ಚಿತ್ತವೇ ಅದು. ಎಕ್ಸಾಕ್ಟ್ಲಿ. ಯೇಸುವಿನ ಪ್ರತಿ ನಡೆಯೂ ಪಿತನಾದ ದೇವರ ಇಚ್ಛೆಯೊಂದಿಗೆ ಸಂಪೂರ್ಣವಾಗಿ ಹೊಂದಿಕೊಂಡಿದೆ. ಹೀಗಾಗಿ ವಿಶ್ವಾಸವಿಡುಮವನನ್ನು ರಕ್ಷಿಸುವ ಈ ಯೋಜನೆಗೆ ಸ್ವತಃ ದೇವರ ಒಪ್ಪಿಗೆ ಇದೆ ಅನ್ನೋದು ಗ್ಯಾರಂಟಿ. ಹಾಗಾದ್ರೆ ಆ ದೇವರ ಚಿತ್ತವಾದರೂ ಏನು? 39ನೇ ವಾಕ್ಯದಲ್ಲಿ ಯೇಸು ಅದನ್ನ ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಅವರ ಚಿತ್ತವೇನೆಂದ್ರೆ ಅವರು ನನಗೆ ಕೊಟ್ಟವರಲ್ಲಿ ಒಬ್ಬನೂ ಕಳೆದುಕೊಳ್ಳದೆ ಅಂತಿಮ ದಿನದಂದು ಅವರೆಲ್ಲರನ್ನೂ ಜೀವಕ್ಕೆ ಎಬ್ಬಿಸ್ಬೇಕು ಅಂತ. ಹೌದು. ಇಲ್ಲಿ 2 ಪ್ರಮುಖ ಅಂಶಗಳಿವೆ. ನನಗೂ ಹಾಗೆ ಅನ್ಸ್ತು. ಮೊದಲನೆಯದು ಒಬ್ಬನನ್ನೂ ಕಳೆದುಕೊಳ್ಳದೆ ಅನ್ನೋದು. ಇದೊಂಥರ ಒಬ್ಬ ಪ್ರೀತಿಯ ಕುರಿಗಾಯಿಯ ಚಿತ್ರಣವನ್ನ ನಮ್ಮ ಮುಂದಿಡುತ್ತೆ. 100 ಕುರಿಗಳಿದ್ರೂ ಅದರಲ್ಲಿ ಒಂದು ಕಳೆದು ಹೋದ್ರೂ ಅದನ್ನ ಹುಡುಕೊಂಡು ಹೋಗೋ ಕುರಿಗಾಯಿಯ ರೂಪಕ ಅಲ್ವಾ? ಖಂಡಿತ. ಆ ರೂಪಕ ಇಲ್ಲಿ ಬಹಳ ಸೂಕ್ತವಾಗಿದೆ. ಆದ್ರೆ ನನ್ನ ಕುತೂಹಲ ಇರೋದು 2ನೆಯ ಅಂಶದ ಕಡೆಗೆ, ಅಂತಿಮ ದಿನದಂದು ಜೀವಕ್ಕೆ ಎಬ್ಬಿಸುವುದು ಅನ್ನೋ ಮಾತು. ಯೇಸು ಕೇವಲ ಈ ಭೂಮಿಯ ಮೇಲಿನ ಬದುಕಿನ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಅವರು ಮರಣದ ನಂತರದ ಭರವಸೆಯ ಕಡೆಗೆ ಚರ್ಚೆಯನ್ನ ಕೊಂಡೊಯ್ತಿದ್ದಾರಲ್ವಾ? ಹೌದು. ಇದು ಈ ಪಠ್ಯದ ಅಂತಿಮ ಮತ್ತು ಅತ್ಯಂತ ಭವ್ಯವಾದ ಗುರಿ. ಪ್ರಥಮ ಶತಮಾನದ ಯಹೂದಿ ಧರ್ಮದಲ್ಲಿ ಅಂತಿಮ ದಿನದ ಪುನರುತ್ಥಾನದ ಬಗ್ಗೆ ನಂಬಿಕೆ ಇತ್ತು. ಅಂದ್ರೆ ಲೋಕದ ಅಂತ್ಯದಲ್ಲಿ ದೇವರು ಎಲ್ಲರನ್ನೂ ಎಬ್ಬಿಸಿ ನ್ಯಾಯತೀರ್ಪು ನೀಡ್ತಾರೆ ಅನ್ನೋದು ಅವರ ನಂಬಿಕೆಯಾಗಿತ್ತು. ಆದರೆ ಯೇಸು ಇಲ್ಲಿ ಮಾಡುತ್ತಾ ಇರೋ ಘೋಷಣೆ ಆಘಾತಕಾರಿಯಾದದ್ದು. ನಾನವರನ್ನು ಜೀವಕ್ಕೆ ಎಬ್ಬಿಸ್ತೇನೆ ಅಂತಿದ್ದಾರೆ. ಅಂದ್ರೆ ಆ ಅಂತಿಮ ಪುನರುತ್ಥಾನವನ್ನ ಮಾಡೋ ಏಜೆಂಟ್ ಅಥವಾ ದೈವಿಕ ಶಕ್ತಿ ತಾನೇ ಅಂತವರು ಕ್ಲೇಮ್ ಮಾಡ್ತಿದ್ದಾರೆ. ಓ, ತಾನೇ ಆ ಶಕ್ತಿ ಅಂತ. ಹೌದು. ಇದು ಕೇವಲ ಮರಣದ ನಂತರ ಎಲ್ಲೋ ಆತ್ಮರೂಪದಲ್ಲಿ ಇರೋದರ ಬಗ್ಗೆ ಅಲ್ಲ, ಬದಲಿಗೆ ದೈಹಿಕ ಪುನರುತ್ಥಾನದ ಕುರಿತಾದ ವಾಗ್ದಾನ ಇದು. ಇದು ಕೇವಲ ತಾತ್ವಿಕ ಸಮಾಧಾನ ಅಲ್ಲ, ಬದಲಿಗೆ ಸಾವನ್ನೇ ಜಯಿಸುವ ನಿಶ್ಚಿತ ಭರವಸೆ ಅಂತ ಹೇಳ್ತಿದ್ದೀರಿ. ಸ್ವಲ್ಪ ವಿಶ್ಲೇಷಿಸಿ ನೋಡಿದ್ರೆ ಮನುಷ್ಯನ ಎಲ್ಲಾ ಭಯಗಳ ಮೂಲವೇ ಸಾವು. 100% ನಿಜ. ನಮ್ಮ ಸಂಪಾದನೆ, ನಮ್ಮ ಕೀರ್ತಿಯ ಹಂಬಲ, ನಾವು ಕಟ್ಕೊಳ್ಳೋ ಭದ್ರತೆಯ ಕೋಟೆಗಳು ಇವೆಲ್ಲವೂ ಮೂಲತಃ ನಮ್ಮ ಅಸ್ತಿತ್ವ ಅಳಿಸಿ ಹೋಗುತ್ತೆ ಅನ್ನೋ ಆಳವಾದ ಭಯವಿಂದರೇ ಹುಟ್ಟುವಂಥವು. ಯೇಸು ಆ ಮೂಲಭೂತ ಭಯವನ್ನೇ ಇಲ್ಲಿ ಅಡ್ರೆಸ್ ಮಾಡ್ತಿದ್ದಾರೆ. ನೀನು ನನ್ನಲ್ಲಿ ವಿಶ್ವಾಸವಿಕ್ಕರೆ ಸಾವು ನಿನ್ನ ಕಥೆಯ ಅಂತ್ಯವಲ್ಲ, ನಾನು ನಿನ್ನನ್ನ ಕೊನೆಯ ದಿನ ಎಬ್ಬಿಸ್ತೇನೆ ಎನ್ನುವ ಮೂಲಕ ಆ ಇಂದಿನ ಬದುಕಿನ ಆತಂಕಗಳನ್ನ ನಿವಾರಿಸ್ತಾ ಇದ್ದಾರೆ ಅಲ್ವಾ? ನಿಖರವಾಗಿ.
ಈ ಧರ್ಮಶಾಸ್ತ್ರೀಯ ಆಶ್ವಾಸನೆ ಪ್ರಾಯೋಗಿಕ ಜೀವನಕ್ಕೆ ತರೋ ಬದಲಾವಣೆನೇ ಇದು. ಯಾವಾಗ ಮನುಷ್ಯನಿಗೆ ತನ್ನ ಅಂತಿಮ ಗಮ್ಯದ ಬಗ್ಗೆ, ತನ್ನ ಸಾವಿನಾಚೆಗಿನ ರಕ್ಷಣೆಯ ಬಗ್ಗೆ ಸಂಪೂರ್ಣ ನಿಶ್ಚಿತತೆ ಇರುತ್ತೋ, ಆಗ ಆತನು ಈ ಭೂಮಿಯ ಮೇಲಿನ ತನ್ನ ಬದುಕನ್ನ ಹೆಚ್ಚು ಧೈರ್ಯದಿಂದ, ಹೆಚ್ಚು ಅರ್ಥಪೂರ್ಣವಾಗಿ ಬದುಕಬಲ್ಲ. ಖಂಡಿತ. ಅಂತಿಮವಾಗಿ 40ನೇ ವಾಕ್ಯದಲ್ಲಿ ಯೇಸು ಈ ಇಡೀ ಭಾಷಣದ ಸಾರಾಂಶವನ್ನು ನೀಡುತ್ತಾರೆ. ಮಗನನ್ನು ನೋಡಿ ಆತನಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬನೂ ನಿತ್ಯಜೀವವನ್ನು ಪಡೆಯಬೇಕೆಂಬುದೇ ನನ್ನ ಪಿತನ ಚಿತ್ತವಾಗಿದೆ ಅಂತ. ಇಲ್ಲಿ ಮಗನನ್ನು ನೋಡುವುದು ಭೌತಿಕವಾಗಿ ಕಣ್ಣಿನಿಂದ ನೋಡುವುದಲ್ಲ. ಯಾಕಂತಂದ್ರೆ ಅಲ್ಲಿ ನೆರೆದಿದ್ದ ಗುಂಪು ಅವರನ್ನ ಕಣ್ಣಾರೆ ನೋಡಿದ್ರೂ ನಂಬಿರ್ಲಿಲ್ಲ. ಅಂದ್ರೆ ಆ ನೋಡುವಿಕೆ ಅನ್ನೋದು ಆಧ್ಯಾತ್ಮಿಕ ಗ್ರಹಿಕೆ. ಆತನು ಕೇವಲ ಬಡಗಿ ಜೋಸೆಫ್ನ ಮಗನಲ್ಲ, ಬದಲಿಗೆ ದೇವರು ಕಳುಹಿಸಿದ ಜೀವದಾಯಕ ರೊಟ್ಟಿ ಅಂತ ಒಳನೋಟದಿಂದ ಗುರ್ತಿಸೋದು. ಹೌದು. ಆ ಗುರ್ತಿಸುವಿಕೆ ಮತ್ತು ವಿಶ್ವಾಸವೇ ನಿತ್ಯಜೀವಕ್ಕೆ ಬಾಗಿಲು. ಇಲ್ಲಿ ನಿತ್ಯಜೀವ ಎಂದರೆ ಕೇವಲ ಸಮಯದ ಉದ್ದವಲ್ಲ, ಅದು ಗುಣಮಟ್ಟದ ಬದುಕು, ದೇವರೊಂದಿಗಿನ ನಿರಂತರವಾದ ಮತ್ತು ಮುರಿಯಲಾಗದ ಸಂಬಂಧ. ಎಕ್ಸಾಕ್ಟ್ಲಿ. ಒಟ್ಟಾರೆಯಾಗಿ ಈ ಪಠ್ಯವನ್ನ ಗಮನಿಸಿದ್ರೆ ಇದು ಮನುಷ್ಯನ ಅತ್ಯಂತ ಆಳವಾದ 3 ಅಗತ್ಯಗಳನ್ನ ಪೂರೈಸುತ್ತೆ ಅಂತ ನೆನ್ಗನಿಸ್ತಿದೆ. ಆ 3 ಅಗತ್ಯಗಳು ಯಾವುವು ಅಂತ ಹೇಳ್ತೀರಾ? 1 ಬೇಷರತ್ ಸ್ವೀಕಾರದ ಅಗತ್ಯ, 2 ನಮ್ಮ ಆಂತರಿಕ ಶೂನ್ಯತೆಯನ್ನ ತುಂಬುವ ಅರ್ಥಪೂರ್ಣ ಉದ್ದೇಶದ ಅಗತ್ಯ, ಮತ್ತೆ 3 ಸಾವಿನ ಭಯವನ್ನ ಮೀರುವ ನಾಶವಿಲ್ಲದ ಭರವಸೆಯ ಅಗತ್ಯ. ಹೌದು, ಬಹಳ ಸುಂದರವಾಗಿ ಸಮರೈಸ್ ಮಾಡಿದ್ರಿ. ಮತ್ತೆ 3 ಅಗತ್ಯಗಳನ್ನ ಪೂರೈಸೋಕೆ ಮನುಷ್ಯ ತನ್ನ ಕಡೆಯಿಂದ ಮಾಡಬೇಕಾದದ್ದು ಕೇವಲ ಒಂದೇ ಕೆಲಸ: ದೈವಿಕ ಪ್ರೇರಣೆಗೆ ಸ್ಪಂದಿಸಿ ವಿಶ್ವಾಸ ಇಡೋದಷ್ಟೇ. ಅಂದ್ರೆ ಆ ಯಾಂತ್ರಿಕ ಧಾರ್ಮಿಕತೆಯಿಂದ ಹೊರಬರೋದು. ಹೌದು, ಯಹೂದಿಯರ ಕಟ್ಟುನಿಟ್ಟಾದ ನಿಯಮಗಳ ಪಾಲನೆ, ಅಸಂಖ್ಯಾತ ಆಚರಣೆಗಳು ಅಥವಾ ತಮ್ಮ ಸ್ವಂತ ಪುಣ್ಯಕಾರ್ಯಗಳ ಆಧಾರದ ಮೇಲೆ ದೇವರನ್ನ ಮೆಚ್ಚಿಸುವ ಆ ಯಾಂತ್ರಿಕ ಧಾರ್ಮಿಕತೆಯಿಂದ ಯೇಸು ಜನರನ್ನ ಸಂಪೂರ್ಣವಾಗಿ ವಿಮೋಚನೆಗೊಳಿಸುತ್ತಿದ್ದಾರೆ. ನಂಬಿಕೆ ಮಾತ್ರವೇ ಆಧಾರ ಅನ್ನೋ ಈ ಸತ್ಯ ಧರ್ಮದ ಇತಿಹಾಸದಲ್ಲೇ ಒಂದು ಕ್ರಾಂತಿಕಾರಿ ಹೆಜ್ಜೆ. ಖಂಡಿತ. ಇದುವರೆಗಿನ ಈ ಚರ್ಚೆ ಯೋವಾನನ 6ನೇ ಅಧ್ಯಾಯದ 35ರಿಂದ 40 ವಾಕ್ಯಗಳ ಅತ್ಯಂತ ಆಳವಾದ ಆಯಾಮಗಳನ್ನ ತೆರೆದಿಟ್ಟಿದೆ. ಏಸು ಹೇಗೆ ಕೇವಲ ಭೌತಿಕ ಹಸಿವನ್ನ ನೀಗಿಸುವನಾಗಿರದೆ ಮಾನವನ ಆತ್ಮವನ್ನ ಪೋಷಿಸುವ ಸ್ವರ್ಗೀಯ ಮನ್ನಾಗಿದ್ದಾರೆ ಅನ್ನೋದನ್ನ ನಾವು ಐತಿಹಾಸಿಕ ಹಿನ್ನೆಲೆಯಲ್ಲಿ ನೋಡಿದ್ವಿ. ಹೌದು. ಆ ಕಾಲದ ಜನರ ಕಣ್ಣಿಗೆ ಅವರ ಭೌತಿಕ ಹಿನ್ನೆಲೆ ದೈವಿಕ ಸತ್ಯವನ್ನ ಗ್ರಹಿಸೋಕೆ ಹೇಗೆ ಅಡ್ಡಿಯಾಗಿತ್ತು ಅನ್ನೋ ಅರಿವಿನ ಸಂಘರ್ಷವನ್ನ ವಿಶ್ಲೇಷಿಸಿದ್ವಿ. ದೈವಿಕ ಆಯ್ಕೆ ಮತ್ತು ಮಾನವನ ವಿಶ್ವಾಸದ ಹೆಜ್ಜೆ ಇವೆರಡೂ ಹೇಗೆ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತವೆ ಅನ್ನೋ ಧರ್ಮಶಾಸ್ತ್ರದ ಅದ್ಭುತ ಸಮತೋಲನವನ್ನ ಕೂಡ ನಾವು ಬಿಡಿಸಿ ನೋಡಿದ್ವಿ. ನಿಜ. ಮತ್ತೆ ಅಂತಿಮವಾಗಿ ಈ ಭರವಸೆ ಸಾವಿನ ಗಡಿಯನ್ನು ದಾಟಿ ಅಂತಿಮ ದಿನದ ಪುನರುತ್ಥಾನದವರೆಗೆ ಹೇಗೆ ಚಾಚಿಕೊಂಡಿದೆ ಅನ್ನೋದು ಈ ಪಠ್ಯದ ಅತಿದೊಡ್ಡ ಸತ್ಯ. ಹೌದು. ಹಾಗೆಯೇ ನನ್ನ ಬಳಿ ಬರುವವನನ್ನು ಎಂದಿಗೂ ಹೊರಹಾಕುವುದಿಲ್ಲ ಅನ್ನೋ ಗ್ರೀಕ್ ಪಠ್ಯದ ಆ ದ್ವಿಗುಣ ನಕಾರಾತ್ಮಕತೆಯು ನೀಡೋ ಸಂಪೂರ್ಣ ಸುರಕ್ಷಿತೆಯ ಭರವಸೆ ಮನುಷ್ಯನ ಸಕಲ ಅನಿಶ್ಚಿತತೆಗಳಿಗೂ ನೀಡಿರುವ ಸ್ಪಷ್ಟವಾದ ಉತ್ತರ. ವಿಶ್ವಾಸ ಅನ್ನೋದು ಕೇವಲ ಬೌದ್ಧಿಕ ಒಪ್ಪಿಗೆಯಲ್ಲ, ಅದು ಇಡೀ ಅಸ್ತಿತ್ವವನ್ನ ದೈವಿಕ ಸಂಕಲ್ಪಕ್ಕೆ ಒಪ್ಪಿಸುವ ಪ್ರಕ್ರಿಯೆ. ಸಂಪೂರ್ಣವಾಗಿ ಒಪ್ಪುವಂತಹ ಮಾತು. ಈಗ ಈ ಎಲ್ಲ ಧಾರ್ಮಿಕ ಮತ್ತೆ ಐತಿಹಾಸಿಕ ವಿಶ್ಲೇಷಣೆಗಳ ನಂತರ ನಾವೆಲ್ಲರೂ ಒಂದು ಕ್ಷಣ ನಿಂತು ಆಲೋಚಿಸಬೇಕಾದ, ನಮ್ಮನ್ನ ನಾವೇ ಪ್ರಶ್ನಿಸಿಕೊಳ್ಳಬೇಕಾದ ಒಂದು ಪ್ರಮುಖ ವಿಚಾರ ಇದೆ. ಖಂಡಿತ. ಅದೇನು ಅಂತ ಕೇಳುಗರು ಕೂಡ ಯೋಚಿಸ್ಬೇಕು. ಸದಾಕಾಲ ನಮ್ಮ ಅರ್ಹತೆಯನ್ನು ತೂಗಿ ನೋಡುವ, ನಮ್ಮ ಸಾಧನೆಗಳ ಆಧಾರದ ಮೇಲಷ್ಟೇ ನಮ್ಮನ್ನ ಅಳೆಯುವ ಈ ಕಠಿಣವಾದ ಆಧುನಿಕ ವ್ಯವಸ್ಥೆಯ ನಡುವೆ ನಾವು ಬದುಕ್ತಾ ಇದ್ದೀವಿ. ಸಮಾಜದ, ಕುಟುಂಬದ ಮತ್ತೆ ವ್ಯವಸ್ಥೆಯ ನಿರೀಕ್ಷೆಗಳನ್ನು ತಲುಪಲು ನಾವು ಪ್ರತಿದಿನ ನಿರಂತರವಾಗಿ ಹೋರಾಡ್ತಿದ್ದೀವಿ. ಆದ್ರೆ ಈ ಪುರಾತನ ಪಠ್ಯ ಹೇಳುವಂತೆ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದೈವಿಕ ಶಕ್ತಿಯೇ ನಮ್ಮನ್ನ ಯಾವುದೇ ಷರತ್ತುಗಳಿಲ್ಲದೆ, ನಮ್ಮ ಯಾವ ಪುಣ್ಯಕಾರ್ಯಗಳ ರೆಸ್ಯೂಮನ್ನ ಕೇಳದೆ ಕೇವಲ ನಂಬಿಕೆಯ ಆಧಾರದ ಮೇಲೆ ಸಂಪೂರ್ಣವಾಗಿ ಸ್ವೀಕರಿಸುತ್ತೆ ಮತ್ತೆ ಎಂದಿಗೂ ಕೈಬಿಡೋದಿಲ್ಲ ಎಂದಾದ್ರೆ, ಈ ಸತ್ಯ ನಮ್ಮ ದೈನಂದಿನ ಜೀವನದ ಆತಂಕಗಳನ್ನ, ಇತರರ ಮುಂದೆ ನಮ್ಮನ್ನ ನಾವು ಸಾಬೀತುಪಡಿಸಿಕೊಳ್ಳೇಬೇಕು ಅನ್ನೋ ಆ ಒತ್ತಡಗಳನ್ನ ಹೇಗೆ ಬದಲಾಯಿಸಬಹುದು?
ಷರತ್ತುಬದ್ಧ ಜಗತ್ತಿನಲ್ಲಿ ಷರತ್ತುಗಳಿಲ್ಲದ ಈ ದೈವಿಕ ಸ್ವೀಕಾರದ ಅರಿವು ನಾವು ನಮ್ಮನ್ನೇ ನೋಡಿಕೊಳ್ಳುವ ದೃಷ್ಟಿಕೋನವನ್ನ ಎಷ್ಟು ಅಗಾಧವಾಗಿ ಮರುರೂಪಿಸಬಹುದು. ಈ ಆಲೋಚನೆಯೊಂದಿಗೆ ಇಂದಿನ ನಮ್ಮ ಈ ಆಳವಾದ ಅಧ್ಯಯನವನ್ನ ಮುಕ್ತಾಯಗೊಳ್ಳೋಣ. ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.